ಈಗ ಯಾವ ರೀತಿ ಕ್ಯಾನ್ಸರ್ ಪೇಷಂಟ್ಸು ಇನ್ಸುಲಿನ್ನು ಮತ್ತು ಟ್ಯಾಬ್ಲೆಟ್ಸನ್ನು ಬಿಡಬೇಕಾಗುತ್ತೆ ಅಂತ ಅನ್ನೋದು ಹೇಳ್ತೀನಿ, ಜೊತೆಯಲ್ಲಿ ಬಿ ಪಿದು ಮತ್ತು ಥೈರಾಯ್ಡ್ದು. ಈ ಒಂದು ಕ್ಯಾನ್ಸರ್ ಆಹಾರ ಪದ್ಧತಿಯಲ್ಲಿ, ಈ ಮಂಕಿ ಡಯಟಲ್ಲಿ, ಅಂದರೆ ಕೋತಿ ಆಹಾರ ಪದ್ಧತಿ ಏನು ಕ್ಯಾನ್ಸರ್ ಪೇಷಂಟ್ ಕೊಡ್ತೀನಿ, ಅದರಲ್ಲಿ 1 ತಿಂಗಳಿಗೆ ಶುಗರ್ ಆಲ್ಮೋಸ್ಟ್ ಡಿಸಪಿಯರ್ ಆಗುತ್ತೆ. 10 ಕೇಸಸ್ ನಾನು 8ರಿಂದ 9 ಕೇಸಸ್ ನೋಡಿದ್ದೀನಿ. ಅವರು ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಿಕೊಂಡು ಇನ್ಸುಲಿನ್ನು ಮತ್ತು ಟ್ಯಾಬ್ಲೆಟ್ಸನ್ನು 1 ತಿಂಗಳ ಒಳಗಡೆ ಬಿಡಲಿಲ್ಲ ಅಂತಂದರೆ ಲೋ ಶುಗರ್ ಆಗುತ್ತದೆ. ಅದು ನೆನಪಿಟ್ಕೊಳ್ರಿ. ಅದು ಅಲ್ಲದೆ ಬಿ ಪಿನೂ ನಾರ್ಮಲ್ ಆಗುತ್ತೆ, ಅದನ್ನು ನೋಡ್ಕೊಂಡು ಬಿ ಪಿ ಟ್ಯಾಬ್ಲೆಟ್ಗಳು ಬಿಡಬೇಕಾಗುತ್ತೆ. ಥೈರಾಯ್ಡ್ದು 1 ತಿಂಗಳಿಗೇನೆ ಎಷ್ಟೋ ಪೇಷಂಟ್ ನಾರ್ಮಲ್ ಆಗೋಗ್ಬಿಟ್ಟಿದೆ. ಅದು ಹೈಪರ್ ಆಗಲಿ ಅಥವಾ ಹೈಪೋ ಆಗಿರಲಿ, ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಿಡಬೇಕು. ಥ್ಯಾಂಕ್ ಯು.